ಗಾಬರಿಯಾಗಿ ನಮ್ಮನ್ನ ಸ್ವಲ್ಪ ಕರೆ ಕಳಿಸಿದ್ರು. ನಾನು ಹಾಗೆ ಬಂದು ನೋಡಿದಾಗ ಒಂದು ಕುರಿ ಕಟ್ತಕ್ಕಂಥ ಒಂದು ಜಾಗದ ಹಿಂದೆ ಪೈಪ್ನಲ್ಲಿರ್ತದೆ. ಈಗ ಆ ಪೈಪನ್ನು ನಾವು ಎಬ್ಬಿ ಈಗ ರಿಮೂವ್ ಮಾಡಿದ್ವಿ. ಹಾವು ಐತೆ ಅಂತ ನಾವು ನೋಡೋಣ ಬನ್ನಿ ಫ್ರೆಂಡ್. ಇನ್ನು ಈ ಹಾವನ್ನು ಇದ್ದರೆ ಯಾವುದು ಹಾವು ಏನು ಅಂತ ನೋಡಿ ಸುರಕ್ಷತೆಯಿಂದ ಹಿಡ್ಕೊಂಡು ಫಾರೆಸ್ಟಿಗೆ ಬಿಡೋಣ ಬನ್ನಿ ಫ್ರೆಂಡ್. ಈ ಕಡೆ ತೋರ್ಸೋಣ ನನಗದ ತೋರ್ಸಿ ಹಿಂಗೆ ಪೈ ತೋರ್ಸ ತಡಿ ಹಂಗಡ್ಕ ಐತಿ ಅದು ರೊಟೇಟ್ ಆಗೋಲ್ತು ಅದಕ್ಕೆ ತಡಿ ಹಂಗೆ ವಿಡಿಯೋ ಮಾಡ್ಕೊಂತ ನಾವು ಕಾಣಂಗಿಲ್ಲ ಬಿಡ ಬ್ಯಾಡ ಬಿಡು ಹೊರಗೆ ಬರ್ತೈತೆ ಅವ್ರು ಕಾಣ್ತೈತಿ ಅಣ್ಣ ಆ ಕಡೆ ಐದು ಚೆಂಡ ಅದ ಆ ಕಡೆ ತೆಗೆದ್ಬಿಡು ಈ ಕಡೆ ಐದು ಚೆಂಡ ಗಮ್ಮು ಹಾಕಿರ್ಬೇಕಾ ಇಲ್ಲಿ ತಗ ಒಂದು ನಿಮಿಷ ಇಲ್ಲಿ ನೋಡ್ರಿ ಇಲ್ಲ ಹಾಯ್ ಗಾಯ್ಸ್ ಹಬ್ಬ ಲಾಟ್ರಿ ಅದಕ್ಕೆ ಹೊರಗೆ ಬರೋಕೆ ಚಾನ್ಸ್ ಇಲ್ಲ ಮಮ್ಮ. ಹಾಂ ರೊಟೇಟ್ ಆಗೈತದ ಹಂಗಡ್ಕ ವಿಡಿಯೋ ಮಾಡ್ಕೊಳ್ಳೋ ಅಣ್ಣಗೆ ಬಿಡಕ್ಕೆ ತಡಿ ಅಣ್ಣ ತಡಿ ಅಣ್ಣಗೆ ಮಾಡಕ್ಕೆ ವಿಡಿಯೋ ಮಾಡ್ಕೊಂತ ಮುಂದೆ ಹೋಗು ಯಪ್ಪ ಕಡೆ ಬರ್ರಿ ಮುಂದೆ ಅದು ಕಾಣಲಿ ವಿಡಿಯೋ ಮಾಡಿ ಮುಂದೆ ಬಾರ ಕಡಿಯಲ್ಲ ಈ ಕಡೆ ಬಾ ಈ ಕಡೆ ಚೆಂದ ಕಾಣಲಿ ಈ ಕಡೆ ಹಿಂದೆ ಹಿಂಗೆ ಇಡಿ ಮುಂದೆ ಬಾರ ಏನು ಮಾಡಲ್ಲ ಅದ ಬಾರ ಯಪ್ಪ ಹಂಗ ಹಾಡ್ಬಿಡ್ಬೇಕಂತಪ್ಪ ಏನು ಹೇಳ್ತೇನೆ ಅವನ ಮೇಲೆ ಏನು ಹೇಳ್ತೇನೆ ನಾನು ನವೀನ್ ನೋಡಿದ್ರೆ ಮಕ್ಕಳು ಧೈರ್ಯ ನನ್ನ ಸ್ವಲ್ಪ ನೋಡ್ಲಂಗ ನನ್ನ ಸ್ವಲ್ಪ ತೋರಿಸು ನಾವು ಅಲ್ಲಿಯೋ ಯಪ್ಪ ಅನ್ಬೇಕು ನೀನು ಹಂಗ ಅದನ್ನು ನಾ ಏನು ಮಾಡೋದಲ್ಲಿ ಭಾಸ್ ಅಂತದ್ರಿ ಅದು ಏನಾಗಲ್ಲ ಬಿಡಲೆ ಅಲ್ಲಿ ಏನು ಬರಲ್ಲ ಅದು ಬೆಳಗ್ಗೆ ನಾಷ್ಟ ಮಾಡಕ್ಕೆ ಹೊರಗೆ ಬಂದದ ರಾಜ ಯಾಕ ಭಾಳ ರಾವ್ನ್ಯಾಗ ಅದಾನ ಏ ತಡೀಲಿ ಇನ್ನು ಆಡಿಸ್ತಾನ ತಡೀವ್ರಿ ಮಾತಾಡಿ ಪಟ್ ಏನಾರ ಅದ ಫ್ರೆಂಡ್ಸ್ ಇದು ನಾಗರಾವು ಅಂದಾಗೆ ಈ ಸಮಯದಲ್ಲಿ ಭಾಳ ಬೇಸಿಗೆ ಇರೋಬರ ಹೊಲದಲ್ಲಿ ಪೀಕ್ ಇದ್ದರು ಇರ್ತವೆ ಈ ಟೈಮ್ನಲ್ಲಿ ಹಳ್ಳಿ ವಾರದಲ್ಲಿ ಅದೆಲ್ಲ ಈಗೆಲ್ಲ ಹೊಲ ಬೈಲಾದ ಮೇಲೆ ಎಲ್ಲ ಫ್ಯಾಕ್ಟ್ರಿಗಳಿಂದ ಅವನ್ನೆಲ್ಲ ಬೈಲ್ ಮಾಡಿ ರೂಟ್ ಹೊಡೆದಿರ್ತಾರೆ. ಹಾಗಾಗಿ ಹೊಲದಲ್ಲಿ ಇರ್ತಕ್ಕಂಥ ಹಾವುಗಳು ಮ್ಯಾರಿ ಬರ್ತವೆ. ಮ್ಯಾರಿಗೆ ಬೆಂಕಿ ಹಚ್ಚಿರ್ತಾರೆ ಎಂದು ಆ ಮ್ಯಾರಿಯಲ್ಲಿ ಇರ್ತಕ್ಕಂಥ ಹಾವುಗಳು ಈ ಹೊಲವೇರಿಯಲ್ಲಿ ಮನಿಗಳಿಗೆ ಬರ್ತಂತ ಈ ಬಿಸಿಲಿನ ತಾಪಕ್ಕೆ ಮನಿ ಬರ್ತಾ ಇರ್ತಾವೆ. ಹಾಗಾಗಿ ನೈಟ್ ಹೊತ್ತಾಗಲಿ ಆಮೇಲೆ ಯಾವುದೇ ಒಂದು ಸ್ಟಾಕು ರೂಮು ಇರ್ತಕ್ಕಂಥ ಅಲ್ಲಿ ಯಾವುದೇ ಒಂದು ಜಾಸ್ತಿ ಹೋಗದೆ ಇರ್ತಕ್ಕಂಥ ನಿಮ್ಮ ಮನೆಯಲ್ಲಿ ಜಾಸ್ತಿ ಅಲ್ಲಿ ವಹಿವಾಟು ಮಾಡದೇ ಇರ್ತಕ್ಕಂಥ ಪ್ರದೇಶದಲ್ಲಿ ಏನಾದರೂ ಒಂದು ಕೈ ಇಡಬೇಕಾದ್ರೆ ನೀವು ಏನೋ ಒಂದು ಅಲ್ಲಿ ಗೊತ್ತು ಆಗದೆ ಕೈ ಇಡಕ್ಕೆ ಹೋಗಬೇಡಿ. ಆ ಸಾಮಾನುಗಳನ್ನು ಸ್ವಲ್ಪ ಹೊತ್ತು ಏನಾದ್ರು ನಿಮ್ಮ ಒಂದು ಕಟ್ಟಿಗೆ ಯೂಸ್ ಮಾಡ್ಕೊಂಡು ಇಲ್ಲಾಂದ್ರೆ ಸುತ್ತಮುತ್ತ ಒಂದು ಪರೀಕ್ಷೆ ಮಾಡ್ಕೊಂಡು ಏನೋ ಇದೆ ಏನಿಲ್ಲ ಅಥವಾ ಬಯಲಾಗಿ ಏನೋ ಚೀಲಾಗಿರಲಿ ಲೆವಿಡ್ ಆಗಿರಲಿ ಏನೋ ಒಂದು ಪೈಪ್ಗಳಾಗಿರಲಿ ಏನೋ ಒಂದು ಹೆಂಡಿ ಏನೋ ಒಂದು ಯಾವುದೇ ಒಂದು ವಸ್ತು ಆಗಿರಲಿ ಆ ತೆಗಿಬೇಕು ಹುಷಾರಿಂದ ಅವನ್ನ ನೋಡ್ರಿ. ಯಾಕಂದರೆ ಅದರಲ್ಲಿ ಹಿಂದುಗಡೆಗೆ ಬಿಸಿಲಿನ ತಾಪಕ್ಕೆ ಬಂದು ನೀರು ಕುಡಿದು ನೆರಳಿಗೆ ಅಲ್ಲಿ ವಾಸವಾಗಿರ್ತವೆ. ಆದಷ್ಟು ಇನ್ನು ಅವುಗಳನ್ನು ಸಂತತಿನ ಉಳಿಸ್ರಿ.
ಓಕೆ ಫ್ರೆಂಡ್ಸ್, ಹೆಚ್ಚಿನ ಏನಾದರೂ ಮಾಹಿತಿ ಇದ್ದಲ್ಲಿ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮಾಡ್ಲೆ ನೋಡ್ಕೊಂಡ್ರಿ ನಿಮ್ಮ ಆಮೇಲೆ